ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಹೊಸ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಯಾವುದಪ್ಪ ಈ ಹೊಸ ಪ್ಲೇಸ್ ಅಂತ ನೀವು ಅಂದ್ಕೊಳ್ಬೋದು. ನಾವು ಹಿಸ್ಟ್ರಿನ ಓದಿರ್ತೀವಿ, ಕೇಳಿರ್ತೀವಿ. ಆ ಹಿಸ್ಟ್ರಿನ ನಿಮಗೆ ಅನುಭವ ಮಾಡಲಿಕ್ಕೆ ಸಿಕ್ಕಿದ್ರೆ ಹೆಂಗಿರ್ಬೋದು? ಹಿಸ್ಟ್ರಿಯಲ್ಲಿ ಯೂಸ್ ಮಾಡಿದಂಥ ವಸ್ತುಗಳು ಕೈಯಲ್ಲಿ ಹಿಡಿದು ಆ ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 100 ಇಯರ್ಸ್ 100 ವರ್ಷಗಳ ಹಿಂದೆ ನಮ್ಮ ಅಜ್ಜ ಅಜ್ಜಿ ಯಾವುದೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಿದ್ರು, ಆ ವಸ್ತುಗಳ ಬಗ್ಗೆ ನಾವು ಕೇಳಿರ್ತೀವಿ, ಓದಿರ್ತೀವಿ. ಆದರೆ ಅದನ್ನು ಕೈಯಲ್ಲಿ ಮುಟ್ಟಿ ಅನುಭವ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಅದಷ್ಟೇ ಅಲ್ಲದೆ ನಮ್ಮ ಇಂಡಿಯಾದಲ್ಲಿ ಬ್ರಿಟಿಷರ ಅಂತ ಇತ್ತು. ಆ ಬ್ರಿಟಿಷರು ಯಾವುದೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಿದ್ರು ಅದನ್ನು ಕೂಡ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅದರ ಜೊತೆಗೆ ರಾಜರಾಣಿಯರು ಯಾವುದೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಿದ್ರು ಅದು ಇದೆ. ಇದೆಲ್ಲ ಇರೋದು ಒಂದು ಮನೆಯಲ್ಲಿ. ಸೊ ಆ ಮನೆ ಎಲ್ಲಿದೆ, ಹೇಗೆ ಹೋಗೋದು ಎಲ್ಲವನ್ನು ಹೇಳ್ತೀನಿ. ಅಲ್ಲಿ ಏನೇನಿದೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಬರೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ನಾನೀಗ ಬಂದು ರೀಚ್ ಆಗಿರೋದು ಸುರತ್ಕಲ್ಗೆ. ಸುರತ್ಕಲ್ ಚರ್ಚ್ ಹತ್ರದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಅದರ ಅಪೋಸಿಟ್ ನೀವು ಇಲ್ಲಿ ನೋಡ್ಬೋದು ಸಿಟಿ ಗೋಲ್ಡ್ ಇದೆ, ಬಾಟಾ ಶೋರೂಮ್ ಇದೆ. ಸೊ ಇಲ್ಲಿಂದ ನೀವು ಒಳಗಡೆ ಹೋದರೆ ನಿಮಗೆ ಇದೊಂದು ತುಂಬ ಸ್ಪೆಷಲ್ ಪ್ಲೇಸ್ಗೆ ನೀವು ರೀಚ್ ಆಗ್ತೀರಾ. ಈ ಜಾಗದ ಹೆಸರೇ ವಿಸ್ಡಮ್ ಹೌಸ್ ಅಂತ. ಇದು ಇರೋದು ಸುರತ್ಕಲಲ್ಲಿ. ನೋಡಿ, ಇಲ್ಲಿ ಮಾರುತಿ ಮ್ಯಾಚಿಂಗ್ ಸೆಂಟರ್ ಇದೆ, ಅದರ ಬದಿಯಲ್ಲೇ ಇರೋದು. ಇದರ ಓನರ್ ಬಂದ್ಬಿಟ್ಟು ಜಾನ್ ಅಂತ, ಜಾನ್ ಕೆನಡಿ ಅಂತ ಅವರ ಹೆಸರು. ಅವರು ತಮ್ಮ ಮನೆಯಲ್ಲೇ ಒಂದು ಮಿನಿ ಮ್ಯೂಸಿಯಂ ತಯಾರಿಸಿದ್ದಾರೆ. ಇಲ್ಲಿ ಅವರು ತಮ್ಮ ಅಜ್ಜಿ ತಾತ ಆಗಿರ್ಬೋದು, ಬ್ರಿಟಿಷರು ಆಗಿರ್ಬೋದು, ರಾಜರಾಣಿಯರು ಹಳೆಯ ಕಾಲದ ವಸ್ತುಗಳನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ತುಂಬ ಐಟಮ್ಸ್ ಇದೆ. ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಯಾವುದೋ ಹಳೆಯ ಕಾಲಕ್ಕೆ ಹೋಗಿ ಬಂದಾಗೆ ನನಗೆ ಅನುಭವ ಆಯಿತು. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಏನೇನಿದೆ ಅಂತ. ಇವತ್ತು ನಾನು ನಿಮಗೆ ಹಿಸ್ಟ್ರಿ ಒಳಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗುವಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಸ್ಡಮ್ ಹೌಸ್ ಅನ್ನೋದು ಒಂದು ಜಸ್ಟ್ ಕಲೆಕ್ಷನ್ ಅಲ್ಲ, ಇದು ಜಾನ್ ಅವರ ಪ್ಯಾಷನ್ ಮತ್ತು ಡೆಡಿಕೇಶನ್ ಅಂತ ಹೇಳ್ಬೋದು. ಜಾನ್ ಸರ್ ಅವರು ತಮ್ಮ ಬದುಕಿನ ಹಲವಾರು ವರ್ಷಗಳನ್ನು ಈ ಹೆರಿಟೇಜ್ ಐಟಮ್ಸ್ ಕಲೆಕ್ಟ್ ಮಾಡಲಿಕ್ಕೆ ಬಳಸಿದ್ದಾರೆ. 30 ವರ್ಷಗಳ ಹಿಂದೆಯಿಂದಲೇ ಅವರು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಡ್ರೀಮ್ ಇಸ್ ವೆರಿ ಸಿಂಪಲ್. ಅವರು ಹೇಳೋದಿಷ್ಟೇ, ನಮ್ಮ ನೆಕ್ಸ್ಟ್ ಜನರೇಷನಿಗೆ ನಮ್ಮ ಪಾಸ್ಟನ್ನು ತೋರಿಸಬೇಕು. ಪಾಸ್ಟ್ ನಮ್ಮದು ಹೇಗಿತ್ತು, ಏನು ಬಳಸ್ತಿದ್ರು ಅದೆಲ್ಲ ತೋರಿಸಬೇಕು. ಈಗ ನಮ್ಮ ಮಕ್ಕಳಿಗೆ ಈ ಮೊಬೈಲ್ ಇದ್ದರೆ ಬೇರೆ ಏನು ಬೇಡ ಅಂತ ಆಗಿಬರುತ್ತೆ. ಆದರೆ ಮೊದಲು ಬೇರೆ ಈ ವಸ್ತುಗಳನ್ನೆಲ್ಲ ಬಳಸಿ ಲೈಫ್ ಹೇಗಿತ್ತು ಅಂತ ಗೊತ್ತಾಗಬೇಕು ನಮ್ಮ ಜನ್ರೇಷನಿಗೆ. ಅದೇ ಅವರ ಉದ್ದೇಶ. ಡ್ರೀಮ್ ಈಸ್ ಸೋ ಸಿಂಪಲ್, ಆದರೆ ಕಲೆಕ್ಷನ್ ಈಸ್ ಜಸ್ಟ್ ವಂಡರ್ಫುಲ್. ನಿಮಗೆ ಈ ವಿಸ್ಡಮ್ ಹೌಸ್ ಒಳಗೆ ಎಂಟರ್ ಆಗ್ತಿದ್ದಾಗೇ ತುಂಬ ಹಳೆಯ ಕರೆನ್ಸಿ ನೋಡಲಿಕ್ಕೆ ಸಿಗುತ್ತೆ. ಇವರಲ್ಲಿ ತುಂಬ ಹಳೆ ಕಾಯಿನ್ಸ್ ಕಲೆಕ್ಷನ್ ಇದೆ, ನೋಟ್ ಕಲೆಕ್ಷನ್ ಇದೆ, ಸ್ಟ್ಯಾಂಪ್ಸ್ ಆಗಿರ್ಬೋದು. ಅದರ ಜೊತೆಗೆ ಪೇಂಟಿಂಗ್ಸ್ ನೋಡಿ, ಇದಕ್ಕೊಂದು 50-60 ವರ್ಷ ಜಾಸ್ತಿ ಆಗಿದೆ. ಅದರ ಜೊತೆಗೆ ನಮ್ಮ ಇಂಡಿಯನ್ ಲೆಟರ್ಸ್ ಆಗಿರ್ಬೋದು, ತುಂಬಾ ಓಲ್ಡ್ ಲೆಟರ್ಸನ್ನು ಅವರು ಕಲೆಕ್ಷನ್ ಮಾಡಿಟ್ಟಿದ್ದಾರೆ. ಇದೆಲ್ಲ 1950s 60s ಇದೆಲ್ಲ ಲೆಟರ್ಸ್. ಅದ್ರ ಜೊತೆಗೆ ಇದು ನೋಟ್ ಕಲೆಕ್ಷನ್ ನೋಡಿ, ಕೆಲವು ನೋಟನ್ನಂತೂ ನಾನು ಫಸ್ಟ್ ಟೈಮ್ ನೋಡೋದು. ಸ್ಟ್ಯಾಂಪ್ಸ್ ಇದೆ. ಇದು ನೋಡಿ, ಇದು ಇಂಕ್ ಪೆನ್ನಿಗೆ ಮೊದಲು ನಾವು ನಿಬ್ಬನ್ನು ಬಳಸ್ತಿದ್ವಿ ಅಲ್ಲ, ತುಂಬ ಹಳೆ ನಿಬ್ಬುಗಳು, ಅದನ್ನು ಕೂಡ ಅವರು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಸ್ಟ್ಯಾಂಪ್ ಪೇಪರ್ಸ್ ಆಗಿರ್ಬೋದು, ಹಳೆಯ ಕಾಲದ ನಮ್ಮ ಅಜ್ಜ ಅಜ್ಜಿಯಂದಿರು ಯಾವ ರೀತಿಯಲ್ಲಿ ಫರ್ನಿಚರನ್ನು ಯೂಸ್ ಮಾಡ್ತಿದ್ರು ಆ ಫರ್ನಿಚರ್ ಕೂಡ ಇದೆ. ಸೊ ಅದಾದಮೇಲೆ ಕ್ಲಾಕ್ ಕಲೆಕ್ಷನ್ ಆಗಿರ್ಬೋದು, ಇದೆಲ್ಲ ಜಸ್ಟ್ ವಂಡರ್ಫುಲ್ ಆಯಿತಾ. ನನಗಂತೂ ಬಂದು ತುಂಬ ಖುಷಿ ಆಯ್ತು ಇಲ್ಲಿ. ಅದ್ರ ಜೊತೆಗೆ ಈ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ತುಂಬ ಹಳೆ ನ್ಯೂಸ್ ಪೇಪರ್ಸ್. ಇದು ನೋಡಿ, ಇದೆಲ್ಲ ಮೊದಲಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಚೆಸ್ ಕಾಯಿನ್ಸ್. ನಾನಂತೂ ಇಂಥ ಚೆಸ್ ಕಾಯಿನ್ಸನ್ನು ಫಸ್ಟ್ ಟೈಮ್ ನೋಡೋದು. ನೀವೇನಾದರೂ ನೋಡಿದ್ದೀರಾ? ಅದಾದಮೇಲೆ ನೋಟ್ ಇರ್ಬೋದು, ಹಳೆಯ ಕಾಲದ ಫೋಟೋಸ್, ತುಂಬ ಫೋಟೋಸ್ ಇದೆ. ಈಗ ನೀವೇನು ನೋಡ್ತಿದ್ದೀರಾ, ಇದು ಒಂದು 50-60 ವರ್ಷ, ಕೆಲವುದಕ್ಕೆ 100 ವರ್ಷ ಕೂಡ ಆಗಿರ್ಬೋದು. ಪೆನ್, ಗಾಗಲ್ಸ್ ಆಗಿರ್ಬೋದು, ವಾಚ್ ನೋಡಿ, ಮತ್ತು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ವಾಚ್ ಕಲೆಕ್ಷನ್ ನೋಡಿ, ಇದೆಲ್ಲ ಒಂದು 80-90 ಇಯರ್ಸ್ ಓಲ್ಡ್. ಅದ್ರ ಜೊತೆಗೆ ಈ ಚಾಕು ಆಗಿರ್ಬೋದು, ಚೂರಿಗಳಾಗಿರ್ಬೋದು, ಗನ್ಸ್ ಇದೆ, ಅದನ್ನೆಲ್ಲ ಅವರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಒಂದು ಐಟಮ್ ನೋಡಿದಾಗ ಹಿಸ್ಟ್ರಿ ಪುಸ್ತಕ ಏನೋ ಓದ್ತಿದ್ದೇನಾ ಅಂತ ನಂಗೆ ಅನಿಸ್ಬಿಡ್ತು. ನೋಡಿ, ಗನ್ ಎಲ್ಲ ಇದು ರಿಯಲ್ ಗನ್ಸ್, ಆದರೆ ತುಂಬ ಹಳೆತ್ತಾಯ್ತಾ. ಇಲ್ಲಿ ರೇರ್ ಫೋಟೋಗ್ರಾಫ್ಸ್ ಇದೆ, ಕಾಯಿನ್ಸ್, ಓಲ್ಡ್ ಟೆಲಿಫೋನ್ಸ್, ಟೈಪ್ ರೈಟರ್ಸ್ ಕೂಡ ಇದೆ. ಈಗಿನ ಮಕ್ಕಳಿಗೆ ಟೈಪ್ ರೈಟರ್ಸ್ ಅಂದರೆ ಏನಂತ ಗೊತ್ತಿರಲಿಕ್ಕಿಲ್ಲ. ಸೊ ಇವರು ಅದನ್ನು ಕೂಡ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ ನನಗಂತೂ ಜಸ್ಟ್ ವಾವ್, ಇಷ್ಟು ವರ್ಷ ಆಗಿ ಇದನ್ನು ಪರ್ಫೆಕ್ಟ್
ಬೆಸ್ಟ್ ಕಂಡೀಷನಲ್ಲಿ ಇಟ್ಟಿದ್ದಾರೆ. ಜಸ್ಟ್ ಅಮೇಝಿಂಗ್ ಆಯಿತಾ. ಇವರು ನನಗೆ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಇದು ಎಲ್ಲಿದ್ದು, ಈ ಪೇಂಟಿಂಗ್ ಎಲ್ಲಿದ್ದು, ಈ ಬುಕ್ ಎಲ್ಲಿದ್ದು ಎಕ್ಸ್ಪ್ಲೇನ್ ಮಾಡ್ತಿದ್ರು. ನನಗೆ ಇವರು ಎಕ್ಸ್ಪ್ಲೇನ್ ಮಾಡುವಾಗ ನನಗೆ ನನ್ನ ಅಜ್ಜಿ ನೆನಪಾಗ್ಬಿಟ್ರು. ಯಾಕೆಂದರೆ ನನ್ನ ಅಜ್ಜಿ ಕೂಡ ಹಾಗೆ ಹಳೆ ಕಾಲದೆಲ್ಲ ಸ್ಟೋರಿ ಹೇಳುವಾಗ ಏನಾದರೂ ಓಲ್ಡ್ ಥಿಂಗ್ಸ್ ಇದ್ದರೆ ಅದನ್ನು ಹೇಳುವಾಗ ಆ ಇಮ್ಯಾಜಿನೇಷನ್ ನನ್ನ ತಲೆಯಲ್ಲಿ ಬರ್ತಿತ್ತು. ಇಲ್ಲಿ ನೋಡಿದಾಗ ಕೂಡ ಅದೇ ಇಮ್ಯಾಜಿನೇಷನ್ ನನಗೆ ಮೂಡಿತು. ಒಂದು ಸಣ್ಣ ರೂಮ್ ಆಗಿರ್ಬೋದು, ಬಟ್ ಇಟ್ ಕ್ಯಾರೀಸ್ ಹಂಡ್ರೆಡ್ಸ್ ಆಫ್ ಮೆಮೊರೀಸ್ ಅಂತ ಹೇಳ್ಬೋದು. ಇಲ್ಲಿ ಹಳೆ ಕಾಲದ ಮರದಿಂದ ಮಾಡಿದ ವಸ್ತುಗಳು ತುಂಬಾ ಇದೆ. ಅದರಲ್ಲಿ ಮರದ ಪಾದುಕೆ ಆಗಿರ್ಬೋದು, ಬುಕ್ ಸ್ಟ್ಯಾಂಡ್ ಆಗಿರ್ಬೋದು, ಪೆನ್ ಸ್ಟ್ಯಾಂಡ್ ಆಗಿರ್ಬೋದು. ಅದರ ಜೊತೆಗೆ ಅಡುಗೆ ಮನೆಯಲ್ಲಿ ಯಾವುದೆಲ್ಲ ಮರದ ಪಾತ್ರೆಗಳನ್ನು ಯುಟೆನ್ಸಿಲ್ಸನ್ನು ಬಳಸ್ತಿದ್ರು ಅದನ್ನು ಕೂಡ ಅವರು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಮತ್ತು ಹಳೆ ಕಾಲದಲ್ಲಿ ಆಟಾಡ್ತಿದ್ದ ಚೆನ್ನಮ್ಮನೆ ಎಲ್ಲ ಗೊತ್ತುಂಟ ನಿಮಗೆ. ಈಗ ಕೆಲವರು ಆಡ್ತಾರೆ, ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ. ಅದರ ಬೋರ್ಡ್ ಆಗಿರ್ಬೋದು, ಚೆಸ್ ಬೋರ್ಡ್ ಆಗಿರ್ಬೋದು ಎಲ್ಲವನ್ನು ಇಟ್ಟಿದ್ದಾರೆ. ಇದು ನೋಡಿ ದೊಡ್ಡದಾದ ಗ್ಲಾಸ್ ಬಾಟಲ್ ಆಯಿತು. ಅದರ ನಂತರ ಆಚೆ ಇರುವುದು ಎಲ್ಲ ಮರದ ಆಟಿಕೆಗಳು ಮತ್ತು ಮಣ್ಣಿನಿಂದ ಮಾಡಿದ ಆಟಿಕೆಗಳು. ಮೊದಲು ಮಕ್ಕಳೆಲ್ಲ ಆಟಾಡಲಿಕ್ಕೆ ಯೂಸ್ ಮಾಡ್ತಿದ್ರು. ಈಗಂತೂ ಪ್ಲಾಸ್ಟಿಕ್ ಯುಗ ಆಗಿಬಿಟ್ಟಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ಲಾಕ್ ಕಲೆಕ್ಷನ್ಸ್ ಕೂಡ ತುಂಬಾ ಇದೆ. ಬ್ರಿಟಿಷ್ ಕಾಲದಲ್ಲಿ ಈ ಗಡಿಯಾರಗಳನ್ನೆಲ್ಲ ಮನೆಗೆ ಒಂದು ಪ್ರೆಸ್ಟೀಜ್ ಸಿಂಬಲ್ ಆಗಿ ಯೂಸ್ ಮಾಡ್ತಿದ್ರಂತೆ. ಇದು ನೋಡಿ ಒಂದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ ಒರಿಜಿನಲ್ ಕ್ಯಾಮರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಾಲದಲ್ಲಿ ಫೋಟೋ ತೆಗೆಯೋದು ಜನರು ಎಷ್ಟು ಗಂಟೆಗಳು ವೇಟ್ ಮಾಡ್ತಿದ್ದೇನ ಅಲ್ವಾ. ಇದು ನೋಡಿ ಫ್ರೆಂಡ್ಸ್, ಡಯಲ್ ಟೆಲಿಫೋನ್. ಈ ಕಾಲದಲ್ಲಿ ಫೋನ್ ಕಾಲ್ ಮಾಡಬೇಕಂದ್ರೆ ಒಂದೊಂದು ನಂಬರ್ ಡಯಲ್ ಮಾಡಬೇಕಾದ್ರೆ ವೇಟ್ ಮಾಡಬೇಕಾಗ್ತಿತ್ತು. ಈಗಿನ ಟಚ್ ಸ್ಕ್ರೀನ್ ಮೊಬೈಲ್ ನೋಡೋಕೆ ಸೂಪರ್ ಫಾಸ್ಟ್ ಅನಿಸುತ್ತೆ. ಆದರೆ ಈ ಹಳೆಯ ಟೆಲಿಫೋನ್ಗಳು ನಮಗೆ ರಿಮೈಂಡ್ ಮಾಡ್ತೇವೆ ಹೌ ಕಮ್ಯುನಿಕೇಶನ್ ಆಕ್ಚುಲಿ ಸ್ಟಾರ್ಟೆಡ್ ಇನ್ ಆ ಹೌಸಸ್ ಅಂತ ಅಲ್ವಾ. ಅದ್ರ ಜೊತೆಗೆ ಇದೆಲ್ಲ ಬಾಟಲ್ಸ್ ನೋಡ್ತಿದ್ದೀರಲ್ಲ, ಇದು ಪೆಪ್ಸಿ ಬಾಟಲ್ ಆಗಿರ್ಬೋದು, ಕೊಕೋ ಕೋಲಾ ಬಾಟಲ್. ಇದಕ್ಕೊಂದು 40 ಇಯರ್ಸ್ ಜಾಸ್ತಿ ಆಯ್ತೆ. ಆ ಲೋಗೋ, ಡಿಸೈನ್ ಎಲ್ಲವೂ ಟೋಟಲಿ ಡಿಫ್ರೆಂಟ್ ಆಗಿದೆ. ಎಷ್ಟು ವರ್ಷಗಳಾದರೂ ಆ ಬಾಟಲ್ ಇಂಟ್ಯಾಕ್ಟ್ ಆಗಿದೆ ಅಂದರೆ ಅಮೇಝಿಂಗ್ ಪ್ರಿಸರ್ವೇಷನ್ ಅಲ್ವಾ. ಅದಾದಮೇಲೆ ಈ ಮಿಲ್ಕ್ ಫೀಡಿಂಗ್ ಬಾಟಲ್ ಆಗಿರ್ಬೋದು, ಇದು ಕೂಡ ಸೂಪರ್ ಇಂಟ್ರೆಸ್ಟಿಂಗ್. ಆ ಕಾಲದಲ್ಲಿ ಬೇಬೀಸ್ಗೆ ಬಳಸ್ತಿದ್ದಂಥ ಗ್ಲಾಸ್ ಮಿಲ್ಕ್ ಫೀಡಿಂಗ್ ಬಾಟಲ್ ಇದು. ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಎಷ್ಟು ಎಕೋ ಫ್ರೆಂಡ್ಲಿ ಆ್ಯಂಡ್ ಡ್ಯೂರೇಬಲ್ ಮೆಟೀರಿಯಲ್ ಬಳಸ್ತಿದ್ರಲ್ವಾ. ಮೊದಲು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಎಲ್ಲ ಕಡೆ ಇರ್ತಿರ್ಲಿಲ್ಲ, ಆದರೆ ಎಲ್ಲ ಮನೆಗಳಲ್ಲಿ ಲ್ಯಾಂಟನ್ಸನ್ನು ಬಳಸ್ತಿದ್ರು. ಇದು ಲೈಟ್ ಮಾತ್ರ ಕೊಡ್ತಿರ್ಲಿಲ್ಲ, ಫ್ಯಾಮಿಲಿ ಮೂಮೆಂಟ್ಸನ್ನು ಕೂಡ ಕ್ರಿಯೇಟ್ ಮಾಡ್ತಿತ್ತು ಅಲ್ವಾ. ಅದ್ರ ಜೊತೆಗೆ ಈ ರಾಜರಾಣಿಯರು ಯುದ್ಧಕ್ಕೆ ಯಾವುದೆಲ್ಲ ಉಪಕರಣಗಳನ್ನು ಬಳಸ್ತಿದ್ರು ಅದು ಇತ್ತು. ಈ ಕ್ಯಾಪ್ ನೋಡ್ತಿದ್ರಲ್ಲ, ಇದು ಬ್ರಿಟಿಷ್ ಕ್ಯಾಪ್, ಅವರು ಯೂಸ್ ಮಾಡಿ ಇರ್ತಕ್ಕಂಥ ಕ್ಯಾಪ್. ಅದನ್ನು ಕೂಡ ಇವರು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೀವು ವೆರೈಟಿ ಆಫ್ ಡಿಫ್ರೆಂಟ್ ಲಾಕ್ಸ್ ಅನ್ನು ನೋಡ್ಬೋದು, ಬೀಗವನ್ನು ನೋಡ್ಬೋದು, ವೆರೈಟಿ ಆಫ್ ಸ್ಟೋನ್ಸ್ ಇದೆ. ಇದು ತಿಮಿಂಗಿಲ್ಲದ ಎಲುಬುಗಳು, ಅದನ್ನು ಕೂಡ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಆ್ಯಕ್ಚುಲಿ ಜಾನ್ ಕೆನಡಿ ಸರ್ ಇದ್ದಾರಲ್ಲ, ಅವರ ಅಪ್ಪ ಮಿಲಿಟ್ರಿಯಲ್ಲಿ ಇದ್ದಂತೆ. ಸೊ ಅವರು ಯೂಸ್ ಮಾಡಿ ಇರ್ತಕ್ಕಂಥ ಮಿಲಿಟ್ರಿ ಮೆಡಲ್ಸ್ ಆಗಿರ್ಬೋದು, ಗನ್ಸ್ ಆಗಿರ್ಬೋದು ಅದನ್ನು ಇಟ್ಟಿದ್ದಾರೆ. ತುಂಬ ಹಳೆ ಫೋಟೋ, ಅವರಿಗೆ ಏನು ಕಲೆಕ್ಷನ್ ಸಿಕ್ಕಿದೆ ಅದು ಕೂಡ ಇದೆ. ಫ್ರೆಂಡ್ಸ್, ಆನೆಸ್ಟ್ಲಿ ಒಂದೊಂದು ಐಟಮ್ ನೋಡಿದ್ರೆ ಉಂಟಲ್ಲ, ನಂಗೆ ಗೂಸ್ ಬಂಪ್ಸ್ ಬಂದುಬಿಡ್ತು. ದೀಸ್ ಆರ್ ನಾಟ್ ಜಸ್ಟ್ ಆಬ್ಜೆಕ್ಟ್ಸ್, ಇವು ಮೆಮೊರೀಸ್, ಸ್ಟೋರೀಸ್. ಎವ್ರಿ ಐಟಮ್ ಹಿಯರ್ ಆಸ್ ಅ ಸ್ಟೋರಿ ಅಂತಲೇ ಹೇಳ್ಬೋದು, ಹಿಸ್ಟ್ರಿ. ಸೊ ಜಾನ್ ಸರ್ ರಿಯಲಿ ಹ್ಯಾಟ್ಸ್ ಆಫ್. ಅವರು ಇದನ್ನೆಲ್ಲ ಕಾಪಾಡಿಟ್ಟಿದ್ದಾರೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಸ್ ಡೆಡಿಕೇಶನ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವರಲ್ಲಿ ತುಂಬಾ ಹಳೆಯ ಗ್ರಾಮಫೋನ್ ಕಲೆಕ್ಷನ್ಸ್ ಇದೆ ಆಯಿತಾ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಮಫೋನ್ಸ್ಗಳು ವರ್ಕ್ ಆಗ್ತದೆ. ಇದು ಅಂತೂ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಚಿಕ್ಕದಿರುವಾಗ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸಲ್ಲಿ ಎಲ್ಲ ನೋಡುವಾಗ ಇದು ಏನಪ್ಪ ಅಂತ ಅಂದ್ಕೊಳ್ತಿದ್ದೆ. ಸೊ ಗ್ರಾಮಫೋನ್ಸ್ ರೆಕಾರ್ಡರ್ ಹಾಕಿ ಹಾಡು ಕೇಳ್ತಿದ್ರು. ಈಗಂತೂ ಮೊಬೈಲಲ್ಲಿ ಒಂದು ಕ್ಲಿಕ್ಕಿಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಪ್ಲೇ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಮ್ಯೂಸಿಕ್ ಮೆಕ್ಯಾನಿಕಲ್ ವೇವಲ್ಲಿ ಕೇಳಿದಾಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿರಬೇಡ ಅಲ್ವಾ. ಇವರು ಹೇಳ್ತಿದ್ರು ಇದಕ್ಕೊಂದು 70 ವರ್ಷ ಆಗಿದೆ, ಆದರೆ ಒಳ್ಳೆ ಕಂಡೀಷನಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ದಿಸ್ ಗ್ರೇಟ್ ಪರ್ಸನ್. ಈ ಗ್ರಾಮಫೋನನ್ನು ಹೇಗೆ ವರ್ಕ್ ಮಾಡೋದು, ಇದರ ವರ್ಕಿಂಗ್ ಹೇಗೆ ಅಂತ ನನಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದಕ್ಕೊಂದು ಸಣ್ಣ ನೀಡಲ್ ಇರುತ್ತೆ, ಅದನ್ನು ಹೇಗೆ ಫಿಕ್ಸ್ ಮಾಡಬೇಕು, ಇದು ಕೆಳಗೆ ಬೀಳದಾಗೆ ನೋಡ್ಕೊಳ್ಬೇಕು, ಕೆಳಗೆ ಬಿದ್ದರೆ ಇದು ಹೊಡೆದೋಗುತ್ತೆ. Same.
ಈ ಜಾನ್ ಸರ್ ಅಂತೂ ತುಂಬಾ ಇನ್ಸ್ಪೈರಿಂಗ್ ಆಯಿತಾ, ತುಂಬ ಜನರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೇಳ್ತಿದ್ರು ಒಂದು ಕಾಲದಲ್ಲಿ ಒಂದು ಊಟವನ್ನು ಸ್ಕಿಪ್ ಮಾಡಿ ಆ ಹಣವನ್ನೆಲ್ಲ ಉಳಿಸಿ ಇವರು ತುಂಬ ಬಡ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಅದರೆಲ್ಲ ರೆಕಾರ್ಡ್ಸನ್ನು ಅವರು ಇಟ್ಟಿದ್ದಾರೆ ಇಲ್ಲಿ, ಅದನ್ನು ಕೂಡ ನನಗೆ ಅವರು ತೋರಿಸ್ತಿದ್ರು. ಇಲ್ಲಿ ಐ ಕ್ಯಾಂಪ್, ಐ ಚೆಕಪ್ ಆಗಿರ್ಬೋದು, ತುಂಬ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದಾರೆ, ತುಂಬಾ ಸ್ಪೋರ್ಟ್ಸ್ ಟೂರ್ನಮೆಂಟಿಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ ಎವ್ರಿಥಿಂಗ್ ಎಸ್ ಕೆಪ್ಟ್ ಅ ರೆಕಾರ್ಡ್, ಈಚ್ ಆ್ಯಂಡ್ ಎವ್ರಿಥಿಂಗ್. ಆ ಪ್ಯಾಂಪ್ಲೆಟ್ ಆಗಿರ್ಬೋದು, ಆ ಬಿಲ್ ಆಗಿರ್ಬೋದು, ಎಲ್ಲನೂ ಇಟ್ಟಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ದಿಸ್ ಪರ್ಸನ್ ಆಯಿತಾ. ಹಿ ಈಸ್ ರಿಯಲಿ ಡೂಯಿಂಗ್ ಅ ಗ್ರೇಟ್ ಜಾಬ್. ಯಾವುದೇ ಪ್ರಶಂಸೆಗೋಸ್ಕರ ಆಗಲಿ, ಯಾವುದೇ ಮಾನ ಸನ್ಮಾನಕ್ಕೋಸ್ಕರ ಆಗಲಿ ಇವರು ಇದನ್ನು ಮಾಡ್ತಿಲ್ಲ. ಇವರನ್ನು ರೆಕಾಗ್ನೈಸ್ ಮಾಡಿದವರೇ ತುಂಬ ಕಮ್ಮಿ ಜನ ಅಂತ ಅಂದ್ಕೊಳ್ತೀನಿ. ಇಂಥವರು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರಲ್ಲ, ಅದೇ ಒಂದು ಇನ್ಸ್ಪಿರೇಷನ್ ನಮಗೆ ಎಲ್ರಿಗೂ. ಸೊ ನೀವು ಕೂಡ ಮಂಗಳೂರಿನ ಆಸ್ಪಾಸಲ್ಲಿ ಇರೋದಾದರೆ ಒಮ್ಮೆ ಈ ಸುರತ್ಕಲ್ಲಲ್ಲಿರುವ ವಿಸ್ಡಮ್ ಹೌಸ್ಗೆ ಬನ್ನಿ. ಇವರು ಯಾವುದೇ ಎಂಟ್ರಿ ಟಿಕೆಟನ್ನು ತಗೊಳ್ಳೋದಿಲ್ಲ. ಇವರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮಕ್ಕಳು ಕೂಡ ಇದನ್ನು ನೋಡಲಿ, ಅವರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫ್ರೆಂಡ್ಸ್, ಈಗ ನೀವು ನೋಡ್ತಿರುವಂಥದ್ದು ಒಂದು ಅನ್ಬಿಲೀವಬಲ್ ಐಟಮ್. ನೀವು ತಮ್ನೇಲ್ ನೋಡಿದರೆ ನಿಮಗೆ ಗೊತ್ತಿರ್ತದೆ. ಇದು ಜಾನ್ ಸರ್ ಅವರು 1970ರಲ್ಲಿ ಕೋಳಿ ಮೊಟ್ಟೆಯನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಇಲ್ಲಿ ಆಯಿತಾ. ಇದರ ಫ್ಲೆಶ್ ಎಲ್ಲ ರಿಮೂವ್ ಮಾಡಿ ಅದನ್ನು ನೀಟ್ಲಿ ಕ್ಲೀನ್ ಮಾಡಿ ಎಂದಿಗೂ ಇಂಟ್ಯಾಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾರ್ಮಲಿ ಒಂದು ಎಗ್ ಇಟ್ಟರೆ ಸ್ವಲ್ಪ ದಿನದಲ್ಲಿ ಅದು ಹಾಳಾಗಿಬಿಡುತ್ತೆ. ಇದೊಂದು 50 ವರ್ಷದಿಂದ ಇವರ ಹತ್ರ ಇದೆ, ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ. ದಿಸ್ ಶೋಸ್ ಹೌ ಮಚ್ ಡೆಡಿಕೇಶನ್, ಪೇಷನ್ಸ್ ಅವರು ಇಟ್ಕೊಂಡಿದ್ದಾರೆ ಅಂತ. ವಿಸ್ಡಮ್ ಹೌಸ್ ಅನ್ನೋದು ಒಂದು ನಾರ್ಮಲ್ ಕಲೆಕ್ಷನ್ ಅಲ್ಲ ಸ್ನೇಹಿತರೆ, ಇದೊಂದು ಜಾನ್ ಸರ್ ಅವರ ಪ್ಯಾಷನ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ನಮ್ಮ ಪಾಸ್ಟ್ ಆಬ್ಜೆಕ್ಟ್, ಟ್ರೆಡಿಷನ್, ಲೈಫ್ ಸ್ಟೈಲ್ ಎಲ್ಲವೂ ಕಳೆದೋಗ್ತಾ ಇದೆ. ಆ ಕಾಲದಲ್ಲಿ ಅವರು ಜೀವನದ ಹಲವಾರು ವರ್ಷಗಳನ್ನು ಈ ಐಟಮ್ ಪ್ರಿಸರ್ವ್ ಮಾಡಲು ಅವರು ಡೆಡಿಕೇಟ್ ಮಾಡಿ. ಸೊ ಫ್ರೆಂಡ್ಸ್, ಸುರತ್ಕಲ್ಗೆ ಬಂದರೆ ವಿಸ್ಡಮ್ ಹೌಸನ್ನು ತಪ್ಪದೆ ವಿಸಿಟ್ ಮಾಡಿ. ಇದು ಒನ್ ಮ್ಯಾನ್ಸ್ ಡೆಡಿಕೇಶನ್, ಒನ್ ಮ್ಯಾನ್ಸ್ ಡ್ರೀಮ್. ಟ್ರಸ್ಟ್ ಮೀ, ಇಟ್ ಫೀಲ್ಸ್ ಲೈಕ್ ಟೈಮ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಜಾನ್ ಸರ್ ಅವರಿಗೆ ನಮ್ಮ ಚಾನಲ್ ಪರವಾಗಿ ಹ್ಯಾಟ್ಸ್ ಆಫ್ ಆ್ಯಂಡ್ ಸೆಲ್ಯೂಟ್ ಯು ಸರ್. ಸೊ ನಿಮ್ಗೆಲ್ರಿಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಅದರ ನಂತರ ಕಮೆಂಟಲ್ಲಿ ನಿಮಗೆ ಯಾವ ಆ್ಯಂಟಿಕ್ ಐಟಮ್ ತುಂಬ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಅಂತ ಅನಿಸಿತು ಅಂತ ನಂಗೆ ತಿಳಿಸಿ. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆಗೆ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೇಫ್ ಆಗಿರಿ. ಬಾಯ್ ಬಾಯ್.